ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ? ನಾನಿವತ್ತು ವಾಂಗಿಬಾತ್ ಮಾಡ್ತೀವಲ್ಲ, ಉದ್ದನ್ ಮುಳಗಾಯಿ ಅದರಲ್ಲಿ ಪಲ್ಯವನ್ನು ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಪಲ್ಯ ಅಂತೂ ತುಂಬ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಇದೇ ಮುಳಗಾಯಾಗೂ ಮಾಡ್ಬೋದು, ಇಲ್ಲ ಅಂತಂದರೆ ಯಾವ ಸಿಗ್ತಾವೋ ಅದರಲ್ಲೂ ಕೂಡ ಮಾಡಬಹುದು, ಏನು ತೊಂದರೆ ಇಲ್ಲ. ಆದರೆ ಇದರಲ್ಲಿ ಒಂದು ಸತಿ ಮಾಡ್ಕೊಂಡು ತಿಂದು ನೋಡಿರಿ ಭಾಳ ಚೆನ್ನಾಗಿ ಬರುತ್ತೆ. ಇದನ್ನು ಮಾಡೋದು ಬಹಳ ಅಂತಂದರೆ ಬಹಳ ಸರಳ. ನಾನು ಈ ಒಂದು ಪಲ್ಯ ಮಾಡಲಿಕ್ಕೆ ಇವತ್ತು ಒಂದು 1/4 ಕೆಜಿಯಷ್ಟು ಈ ಮುಳಗಾಯಿ ತಗೊಂಡಿದ್ದೀನಿ. ಆಹ್, 1/4 ಕೆಜಿ ಅಳತೆಗೆ ನಾನು ಮಸಾಲೆ ಎಲ್ಲ ತೋರಿಸೋದು. ಹಾಗಾಗಿ ನೀವು ಅದೇ ಅಳತೆಗೆ ಎಲ್ಲನೂ ತಗೊಳ್ರಿ. ನೋಡಿರಿ ನಾನು ಈ ಥರ ಮುಳುಗಾಯಿನ ತೊಗೊಬಂದೆ. ಹೋಗ್ಬಿಟ್ಟು ಒಂದು 1/4 ಕೆಜಿಯಷ್ಟು ತೊಗೊಂಡು ಬಂದೆ. ನೋಡಿರಿ ಯಾಕಂತಂದರೆ ಒಳಗೊಂದು ಸತಿ ಉಳ್ಕ-ಪಳ್ಕ ಏನಾದ್ರು ಇರ್ತವೆ. ಅವನ್ನೇನಾದರೂ ಜಾಸ್ತಿ ಉಳ್ಕ ಇದ್ವು ಅಂತಂದರೆ ಅದು ಮುಳುಗಾಯಿದು ಪ್ರಮಾಣ ಕಡಿಮೆ ಆಗಿರುತ್ತಲ್ಲ, ಅವಾಗ ಸ್ವಲ್ಪ ಮಸಾಲೆನ ನೀವು ಸ್ವಲ್ಪ ಕಡಿಮೆ ತಗೋಬೇಕಾಗತ್ತೆ. ಇಲ್ಲ 1/4 ಕೆಜಿನೇ ಚೆನ್ನಾಗಿದೆ ಅನ್ನೋದಾದರೆ ಏನೂ ತೊಂದರೆ ಇಲ್ಲ. ಇಲ್ಲಿ ಒಂದು ಬಾಣಲೆಯಲ್ಲಿ ನೀರು ತೊಗೊಂಬಿಟ್ಟು ಒಂದು ಚಮಚದಷ್ಟು ಪುಡಿ ಉಪ್ಪನ್ನು ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ 1 ಚಮಚದಷ್ಟು ರಾಗಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ನೋಡಿರಿ ಈ ಥರ ಉಪ್ಪು ಮತ್ತು ರಾಗಿ ಹಿಟ್ಟು ಹಾಕ್ಬಿಟ್ಟು ಈ ಮುಳುಗಾಯಿನ ಹೆಚ್ಚಿ ಅದಕ್ಕೆ ಹಾಕಿದ್ವಿ ಅಂತಂದರೆ ಕೆಲವೊಂದು ಮುಳುಗಾಯಲ್ಲಿ ಸ್ವಲ್ಪ ಒಗರಿನಂಶ ಇರುತ್ತೆ, ಅಂದರೆ ಕಹಿ ಅಂಶ ಇರುತ್ತೆ. ಅದು ಹೋಗುತ್ತೆ. ಮತ್ತು ಇದು ನೀವು 1 ಗಂಟೆ ಅಲ್ಲ 2 ಗಂಟೆ ಇಟ್ಟರೂ ಕೂಡ ಕರ್ರಗಾಗೋದಿಲ್ಲ. ಹಂಗಾಗಿ ನೀವು ಈ ಥರ ಯಾವುದೇ ಮುಳುಗಾಯಿ ತೊಗೊಬಂದು ಪಲ್ಯ ಮಾಡೋದಕ್ಕೆ ಮುಂಚೆ ಈ ಥರ ಮಾಡಿದ್ರಿ ಅಂತಂದರೆ ಪಲ್ಯನೂ ರುಚಿಸುತ್ತೆ, ಆಮೇಲೆ ಅವು ಕರಗೂ ಆಗೋದಿಲ್ಲ. ಯಾಕಂದರೆ ಮುಳುಗಾಯಿ ಹೆಚ್ಚಿದಂಕಲೆ ಕರ್ರಗೆ ಎಗಣಾಗ್ಬಿಡ್ತವೆ. ಹಂಗಾಗಿ ಈ ಥರ ನೀವು ಮಾಡ್ಕೊಳ್ರಿ, ಚೆನ್ನಾಗಿರುತ್ತೆ. ನೋಡಿರಿ ಹಿಂಗೆ ಎಲ್ಲವನ್ನೂ ಹಿಂಗೆ ಒಂಚೂರು ಉದ್ದುದ್ದಕ್ಕೆ ಹೆಚ್ಕೊಳ್ರಿ. ಹಿಂಗೆ ಉದ್ದುದ್ದಕ್ಕೆ ಹೆಚ್ಕೊಂಡು ಅದ್ರಾಗೆ ಹಾಕಿಟ್ಕೊಳ್ರಿ. ಇದಕ್ಕೆ ಮಸಾಲೆ ಏನೇನು ಬೇಕು ಅಂತ ತೋರಿಸ್ತೀನಿ ನೋಡಿರಿ. ಸ್ವಲ್ಪ ಒಂದು ಚಮಚದಷ್ಟು ಒಣ ಕೊಬ್ಬರಿ, ಖಾರದ ಪುಡಿ, ಧನಿಯಾ, ಎಳ್ಳು, ಬೆಳ್ಳುಳ್ಳಿ, ಒಂದೆರಡು ಬ್ಯಾಡಗಿ ಮೆಣಸಿನಕಾಯಿ, ಹುಣಸೆಹಣ್ಣು ಇಷ್ಟು ತಗೊಂಡಿದ್ದೀನಿ. ಇಲ್ಲಿ ಅಳತೆ ಚಮಚ ನಿಮ್ಮ ಮಾಮೂಲಿ ತೋರಿಸ್ತಾ ಇರ್ತೀನಲ್ಲ ಅದೇ ಚಮಚ. ನೋಡಿರಿ ಈ ಚಮಚದಲ್ಲಿ 2 ಚಮಚದಷ್ಟು ಬಿಳಿ ಎಳ್ಳು ತಗೊಂಡಿದ್ದೀನಿ. ಒಂದು 7, 8 ಬೆಳ್ಳುಳ್ಳಿ ಹೆಸರು ತಗೊಂಡಿದ್ದೀನಿ. ಒಂದು 2 ಬ್ಯಾಡಗಿ ಒಣಮೆಣಸಿನಕಾಯಿ ತಗೊಂಡಿದ್ದೀನಿ. ಇದನ್ನ ಇವಾಗ ಎಳ್ಳು ಚಿಟಪಟ ಅನ್ನೋವರೆಗೂ ಸಣ್ಣ ಊರಿನಲ್ಲೇ ಚೆನ್ನಾಗಿ ಹುರಿಬೇಕು. ದಪ್ಪ ತಳ ಇರ್ತಕ್ಕಂಥ ಬಾಣಲೆ ಅಥವಾ ಪಾತ್ರೆಯಲ್ಲಿ ಹುರಿದ್ರಿ ಅಂತಂದರೆ ಒಳ್ಳೆ ಹದವಾಗಿ ಹುರಿಬೋದು. ಯಾವುದೇ ಮಸಾಲೆ ಪದಾರ್ಥಗಳಾಗ್ಬೋದು. ಸ್ವಲ್ಪ ಚಿಟಪಟ ಅನ್ನಬೇಕು. ಎಣ್ಣೆ ಗಿಣ್ಣೆ ಏನೂ ಹಾಕೋದೇನು ಬೇಡ, ಹಂಗೆ ಹುರ್ಕೊಳ್ರಿ. ನೋಡಿರಿ ಇದು ಚೆನ್ನಾಗಿ ಚಿಟಪಟ ಅಂತ ಹುರಿದಿದ್ದಾದಮೇಲೆ ಒಂದು ಪ್ಲೇಟಿಗೆ ಅದನ್ನ ತಗೊಳ್ರಿ. ಇಲ್ಲಿ ಅದೇ ಚಮಚದಲ್ಲಿ ನಾನು ನಿಮ್ಗೇನು ಅಳತೆ ತೋರಿಸ್ದೆ ಅದೇ ಚಮಚದಲ್ಲಿ ಒಂದು ಚಮಚದಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಇದು ಒಣ ಕೊಬ್ಬರಿ. ಹಂಗೆ ಅದ್ರ ಬಿಸಿಗೇನೋ ಸ್ವಲ್ಪ ಇದಾಗಲಿ ಅಂತೇಳಿ ಅದಕ್ಕೆ ಹಾಕಿ ಹಿಂಗೇನೆ ಅದನ್ನು ಮುಚ್ತಾ ಇದ್ದೀನಿ ಹಿಂಗೆ. ಸಾಕು, ಇದು ಪೂರ್ತಿ ತಣ್ಣಗಾಗಲಿ. ಪೂರ್ತಿ ತಣ್ಣಗಾದ್ಮೇಲೆ ಇದನ್ನ ರುಬ್ಬಬೇಕಾಗುತ್ತೆ. ಈಗ ಅದೇ ಬಾಣಲೆಗೆ ಎಣ್ಣೆಯನ್ನು ಹಾಕ್ಬಿಟ್ಟು ಸಾಸಿವೆ ಹಾಕಿರಿ. ಸಾಸಿವೆ ಚಿಟಪಟ ಅಂತಿದ್ದಂಕಲೆ ಒಂದು 4 ಕಾಳು ಜೀರಿಗೆ ಹಾಕಿರಿ. ಆಮೇಲಿಂದ ಇಲ್ಲಿ ಒಂದು ಈರುಳ್ಳಿ ಹಿಂಗೆ ಪದ್ರ ಪದ್ರ ಹೆಚ್ಚಿಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, 1, 2 ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ. ಇದು ಸಾಸಿವೆ ಚಿಟಪಟ ಅಂದಮೇಲೆ ಈರುಳ್ಳಿ ಹಾಕಿರಿ, ಒಂದು ಹಸಿಮೆಣಸಿನಕಾಯಿ ಹಾಕಿರಿ, ಆಮೇಲೆ ಕರಿಬೇವಿನ ಸೊಪ್ಪು ಒಂಚೂರು ಹಾಕಿರಿ. ಜೊತೆಗೆ ಹಾಕಿರಿ 3 ಏನೂ ತೊಂದರೆ ಇಲ್ಲ. ಇಲ್ಲಾಂದರೆ ಸ್ವಲ್ಪ ಈರುಳ್ಳಿ ಮಾಗಿದ ಮೇಲೂ ಕೂಡ ನೀವು ಹಸಿಮೆಣಸಿನಕಾಯಿ, ಕರಿಬೇವು ಹಾಕ್ಬೋದು, ಏನು ತೊಂದರೆ ಇಲ್ಲ. ಅದು ಸ್ವಲ್ಪ ಹೊತ್ತು ಈರುಳ್ಳಿ ಮೆತ್ತಗಾದ್ಮೇಲೆ ಇಲ್ಲೇ ನಾವು ತೊಳೆದಿಟ್ಕೊಂಡಿದ್ದೀವಲ್ಲ ಮುಳುಗಾಯಿನ ಅದನ್ನು ಇದಕ್ಕೆ ಹಾಕ್ಬಿಡ್ರಿ. ಹಾಕ್ಬಿಟ್ಟು ಇದನ್ನು ಒಂದೆರಡು ನಿಮಿಷ ಅದರ ಮುಚ್ಚಳ ಮುಚ್ಚಿಬಿಟ್ಟು ಸಣ್ಣ ಸಣ್ಣ ಉರಿನಲ್ಲೇ ಚೆನ್ನಾಗಿ ಮಾಗಿಸ್ಬೇಕಾಗತ್ತೆ. ನೋಡಿ ಈ ಥರ ಎಲ್ಲ ಸತಿ ಚೆನ್ನಾಗಿ ಗೂರಾಡಿ ಅದನ್ನು ಮಾಗಾಕ್ ಬಿಡ್ರಿ. ಒಂದು ಮುಚ್ಚಳ ಮುಚ್ಚಿ ಅದಕ್ಕೆ. ಇವಾಗ ನಾವಿಲ್ಲೇನು ಹುರಿದಿಟ್ಕೊಂಡಿದ್ವಲ್ಲ ಎಳ್ಳು, ಬೆಳ್ಳುಳ್ಳಿ, ಒಣಮೆಣ್ಸಿಕಾಯಿ, ಮಿಕ್ಸಿ ಜಾರಿಗೆ ತೊಗೊಂಡ್ಬಿಟ್ಟು ಇದನ್ನು ಮೊದಲು ಪುಡಿ ಮಾಡ್ಕೋಬೇಕು ನೀವು. ಈಗಲೇ ನೀರು ಹಾಕೊಂಡು ರುಬ್ಬಿಟ್ರಿ ಅಂತಂದರೆ ಅದು ಸರಿಯಾಗಿ ನುಣ್ಣಗಾಗಲ್ಲ. ಹಂಗಾಗಿ ಮೊದಲು ಈ ಥರ ಪುಡಿ ಮಾಡಿಕೊಂಡು ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೋಬೇಕು ಹಿಂಗೆ. ಇದನ್ನು ಆ ಕಡೆ ಕೊತ್ತಾಟಿಗೆ ಇಡ್ರಿ. ನೋಡಿರಿ ಇಲ್ಲಿ ಮುಳುಗಾಯಿನೂ ಅಷ್ಟೇ ಚೆನ್ನಾಗಿ ಮೆತ್ತಗಾಗಿದ್ದಾವೆ. ಇವೇನು ಭಾಳ ಹೊತ್ತು ಹಿಡಿಯಲ್ಲಪ್ಪ, ಆಗ ಅಷ್ಟೊತ್ತಿಗೆ ಮೆತ್ತಗಾಗ್ಬಿಡ್ತವೆ. ನೋಡಿರಿ ಇದಾದಮೇಲೆ ಇದಕ್ಕೆ ಒಂದು ಟೊಮೆಟೊ ಹಣ್ಣು ತಗೊಂಡಿದ್ದೀನಿ. ನೋಡಿರಿ ಇಂಥದ್ದೊಂದು ಟೊಮೆಟೊ ಹಣ್ಣು ತೊಗೊಂಡ್ಬಿಟ್ಟು ಇದನ್ನು ಹಿಂಗೆ ಸಣ್ಣ ಸಣ್ಣಕ್ಕೆ ಹೆಚ್ಚಿ ಅದಕ್ಕೆ ಹಾಕ್ತಾಯಿದ್ದೀನಿ. ಟೊಮೆಟೊ ಹಣ್ಣು ಹಾಕಿದ್ಮೇಲೆ ಇನ್ನೊಂದು ಸತಿ ಹಿಂಗೆ ಚೆನ್ನಾಗಿ ಗೂರಾಡಿಬಿಟ್ಟು ಮುಚ್ಚಳ ಮುಚ್ಚಿ ಇನ್ನೊಂದು ನಿಮಿಷ ಹಿಂಗೆ ಬಿಸಿ ಮಾಡಿರಿ ಹಿಂಗೇನೆ. ಆಮೇಲಿಂದ ಇದಕ್ಕೆ ಏನೇನು ಮಸಾಲೆ ಹಾಕಬೇಕು ಅಂತ ಹೇಳ್ತೀನಿ. ಇಲ್ಲಿ ಖಾರದ ಪುಡಿ, ಹಸಿಮೆಣಸಿಕಾಯಿ, ಬ್ಯಾಡಗಿ ಮೆಣಸಿನಕಾಯಿ 3 ತಗೊಂಡಿರೋದ್ರಿಂದ ಖಾರ ಸ್ವಲ್ಪ ನೋಡಿ ಹಾಕ್ಕೋಬೇಕಾಗುತ್ತೆ. ಈಗ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿದಂಕಲ್ ಸ್ವಲ್ಪ ಖಾರದ ಪುಡಿನೂ ಹಾಕ್ತಾಯಿದ್ದೀನಿ. ನೋಡಿರಿ ಖಾರದ ಪುಡಿ ಏನಾರ ಘಾಟಿ ಇತ್ತು ಅಂತಂದರೆ ಚೂರು ಕಡಿಮೆ ಹಾಕ್ರಿ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಆಮೇಲಿಂದ ಧನಿಯಾ ಪುಡಿ ಅಂದರೆ ಕೊತ್ತಂಬರಿ ಕಾಳು ಪುಡಿನ ಸ್ವಲ್ಪ ಹಾಕ್ತಾಯಿದ್ದೀನಿ. ಎಲ್ಲ ಸ್ವಲ್ಪನೇ ಹಾಕಿ, ಹೆಚ್ಚು ಕಡಿಮೆ ಒಟ್ಟು ಏನು ತೊಂದರೆ ಇಲ್ಲ. ಧನಿಯಾ ಪುಡಿನ ಜಾಸ್ತಿ ಹಾಕಬೇಡ್ರಿ, ಒಂಥರ ಮತ್ತೆ ವಿಷಗರದ್ ಬಿಡ್ತದೆ. ಒಂಥರ ಏನೋ ಕಹಿ ರುಚಿ ಕೊಡುತ್ತೆ ಧನಿಯಾ ಪುಡಿ ಜಾಸ್ತಿ ಆದರೆ. ಹಾಗಾಗಿ ಅದೊಂಚೂರು ಕಡಿಮೆನೇ ಹಾಕ್ಕೊಳ್ರಿ. ಆಮೇಲಿಂದ ಇನ್ನೊಂದು ಸತಿ ಇದನ್ನೆಲ್ಲ ಚೆನ್ನಾಗಿ ಗೂರಾಡಿಬಿಟ್ಟು ಮುಚ್ಚಳ ಮುಚ್ಚಿ ಮತ್ತೊಂದೆರಡು ನಿಮಿಷ ಇದನ್ನು ಬೇಯಿಸಿರಿ ಹಂಗೇನೆ. ಒಂದೆರಡು ನಿಮಿಷ ಆದಮೇಲೆ ಇಲ್ಲಿ ಏನು ರುಬ್ಬಿಟ್ಕೊಂಡಿದ್ವಲ್ಲ ಇದನ್ನು ಇದಕ್ಕೆ ಹಾಕಿರಿ. ಜಾರ್ ತೊಳೆದ್ಬಿಟ್ಟು ಸ್ವಲ್ಪ ಅದು ಬೇಯಲಿಕ್ಕೆ, ಮುಳುಗಾಯಿನ ಸ್ವಲ್ಪ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ರಿ. ಈ ಒಂದು ಪಲ್ಯ ಗಟ್ಟಿಗೆ ಬೇಕು ಅನ್ನೋರು ನೀರನ್ನು ಸ್ವಲ್ಪ ಕಡಿಮೆ ಹಾಕ್ಕೊಳ್ರಿ. ಸ್ವಲ್ಪ ತೆಳ್ಳಗಿರಬೇಕು ಅಂದ್ರೆ ನೀರನ್ನು ಜಾಸ್ತಿ ಹಾಕ್ಕೊಳ್ರಿ. ಅನ್ನಕ್ಕೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ, ರೊಟ್ಟಿಗೂ ಚೆನ್ನಾಗಿರುತ್ತೆ. ಹಾಗಾಗಿ ನಿಮ್ಗೆ ಯಾವುದಕ್ಕೆ ಬೇಕೋ
ಅದಕ್ಕೆ ಸರಿಯಾಗಿ ನೀವು ಪಲ್ಯನ ಮಾಡ್ಕೋಬಹುದು. ತೆಳ್ಳಿಗೋ, ಗಟ್ಟಿಗೋ ನಿಮಗೆ ಹೆಂಗೆ ಬೇಕೋ ಹಂಗೆ. ಇವಾಗ ಉಪ್ಪನ್ನು ನೋಡಿಬಿಟ್ಟು ಉಪ್ಪೇನಾದ್ರು ಕಡಿಮೆ ಆಗಿತ್ತು ಅಂದರೆ ಇನ್ನೂ ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ ಇವಾಗ. ನೋಡಿರಿ ಚೆನ್ನಾಗಿ ಕುದಿದ್ದಾದಮೇಲೆ ಆವಾಗವಾಗ ಒಂದು ಸತಿ ಮುಚ್ಚಳ ತೆಗೆದು ಹಿಂಗೆ ಗೂರಾಡ್ತಿರ್ಬೇಕು. ಯಾಕಂದರೆ ಸ್ವಲ್ಪ ಮಸಾಲೆ ಗಟ್ಟಿ ಇರುತ್ತಲ್ಲ ಮತ್ತೆ ತಳ ಹಿಡಿದ್ಬಿಡುತ್ತೆ. ಹಂಗಾಗಿ ಒಂದು ನಿಮಿಷಕ್ಕೆ ಒಂದು ಸತಿ ಹಿಂಗೆ ಮುಚ್ಚಳ ತೆಗೆದು ಮತ್ತೆ ಗೂರಾಡಿ ಮತ್ತೆ ಮುಚ್ಚಬೇಕಾಗುತ್ತೆ. ಈಗ ಇಲ್ಲಿ ಹುಣಸೆ ಹಣ್ಣನ್ನು ಕೂಡ ನೆನೆಸಿಟ್ಟಿದ್ನಲ್ಲ, ಹುಳಿ ಎಷ್ಟು ಬೇಕೋ ಅಷ್ಟು ಹುಳಿನ ಹಾಕಬೇಕು. ಯಾಕಂದರೆ ಟೊಮೆಟೊ ಹಣ್ಣಲ್ಲಿ ಅಷ್ಟು ಹುಳಿ ಇರೋದಿಲ್ಲ. ಹಾಗಾಗಿ ಹುಣಸೆ ಹುಳಿನೂ ಕೂಡ ಹಾಕಬೇಕಾಗುತ್ತೆ. ನೋಡಿ ಎಷ್ಟು ಬೇಕೋ ಅಷ್ಟು ಹುಣಸೆ ಹುಳಿ ಹಾಕ್ರಿ. ಹುಣಸೆ ಹುಳಿ ಹಾಕಿದ್ಮೇಲೆ ಇವಾಗ ನೀವು ಏನು ಮಾಡಬೇಕಪ್ಪ ಅಂದರೆ ಸ್ವಲ್ಪ ಬೆಲ್ಲವನ್ನು ಹಾಕಬೇಕಾಗತ್ತೆ. ನೋಡಿ ಸ್ವಲ್ಪ ಬೆಲ್ಲ. ಸಾಮಾನ್ಯ ಮುಳುಗಾಯಿ ಪಲ್ಯಗಳಿಗೆ ಒಂಚೂರು ಬೆಲ್ಲ ಹಾಕಿದರೆ ಏನಾದರೂ ಸ್ವಲ್ಪ ಒಗರಿನಂಶ ಇತ್ತು ಅಂತಂದರೆ ಅದು ಸರಿದೋಗಿಸುತ್ತೆ ಅಂತೇಳಿ. ಆಮೇಲೆ ರುಚಿನೂ ಚೆನ್ನಾಗಿರುತ್ತೆ. ನೋಡಿರಿ ಇವಾಗೆಲ್ಲ ಚೆನ್ನಾಗಿ ಮುಳುಗಾಯಿ ಎಲ್ಲ ಮೆತ್ತಗೆ ಬೆಂದಿದ್ದಾವೆ. ಕೊನೆಗೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿ ನೀವು ಸ್ಟವ್ ಆಫ್ ಮಾಡಿದ್ರಿ ಅಂತಂದರೆ ಪಲ್ಯ ಆಗೇ ಹೋಯಿತು. ನೋಡಿರಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಆಮೇಲೆ ಸ್ವಲ್ಪ ಇದು ಪಲ್ಯ ತಣ್ಣಗಾಗ್ತಾ ಅದೇ ಬಿಸಿಗೆ ಮುಳುಗಾಯಿ ಇನ್ನೂ ಮೆತ್ತಗಾಗ್ತವೆ. ಹಂಗಾಗಿ ತೀರಾ ಇದ್ರೊಳಗಡೆನೇ ಮೆತ್ತಗೆ ಮಾಡೋಕ್ಕೆ ಹೋಗಬೇಡ್ರಿ. ಮೆತ್ತಗಂಗೆ ಬೇಯಿಸ್ಬೇಡ್ರಿ ಒಲೆ ಮೇಲೆನೇ. ಒಂದು 90 ಭಾಗ ಚೆನ್ನಾಗಿ ಮೆತ್ತಗಾಗಿದ್ವು ಅಂತಂದರೆ ಇನ್ನೊಂದು 10 ಭಾಗ ಅದೇ ಬಿಸಿಗೇ ಮೆತ್ತಗಾಗ್ತವೆ ತಣ್ಣಗಾಗೋ ಅಷ್ಟೊತ್ತಿಗೆ. ನೋಡಿರಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಸ್ಟವನ್ನು ಆಫ್ ಮಾಡಿದ್ರಿ ಅಂತಂದರೆ ರುಚಿಕಟ್ಟಾದ ಪಲ್ಯ ಸಿದ್ಧವಾಯಿತು ಅಂತಲೇ ಅರ್ಥ. ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನ ಒಂದು ಸತಿ ಮಾಡ್ಕೊಂಡು ತಿಂದ್ಬಿಟ್ಟು ಹೇಗೆ ಬಂತು ಅಂತೇಳಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಂತೆ. ಟಾಟಾ, ಬೈ ಬಾಯ್.